ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ ಬಸ್. ಏನಪ್ಪ, ಯೂಶಲಿ ಶೋ ನಾನು ಸರ್ಪ್ರೈಸ್ ಕೊಡ್ತೀನಿ, ನನಗೆ ನಮ್ಮ ಡೈರೆಕ್ಟರ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಏನಿದು? ಥ್ಯಾಂಕ್ ಯು ಸೋ ಮಚ್. ತುಂಬಾ ಕ್ಯೂಟ್ ಆಗಿದ್ದೀರಾ. We love you. Oh, thank you very much. I love you all too. Thank you, Raja. Thank you all. Thank you. Bye-bye. ನಾಲ್ಕು ವಾರಗಳಿಂದ ಒಂದೇ ಪ್ರಶ್ನೆ, ಎಲ್ಲ ಓಕೆ, ಗಡ್ಡ ಯಾಕೆ ಅಂತ. ಒಂದು ಪತ್ತೇದಾರಿ ಚಿತ್ರ ಮಾಡ್ತಾ ಇದೀನಿ. ಚಿತ್ರದ ಹೆಸರು, ಚಿತ್ರದಲ್ಲಿ ನನ್ನ ಹೆಸರು ಶಿವಾಜಿ ಸೂರತ್ಕಲ್ ಅಂತ. ಆ ಶಿವಾಜಿ ಸೂರತ್ಕಲ್ ಅಲ್ಲಿ ಎರಡು ಪಾತ್ರಗಳು ಬರುತ್ತೆ. ಒಂದು ಗಡ್ಡಧಾರಿ ರಮೇಶ್, ಇನ್ನೊಂದು ನಾರ್ಮಲ್ ರಮೇಶ್. ನೆನ್ನೆಗೆ ಆ ಗಡ್ಡದ ಪೋರ್ಷನ್ ಮುಗಿದೋಯ್ತು. ಸೊ ಐ ಆಮ್ ಬ್ಯಾಕ್ ಟು ಮೈ ಒರಿಜಿನಲ್ ಸೆಲ್ಫ್. ಸೀಸನ್ ನ ಈ ಗೆಟಪ್ ಅಲ್ಲಿ ಮುಂದುವರ್ಸೋಣ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್. This is 7 Up Weekend with Ramesh Season 4, co-powered by Arun Ice Cream, special partner Giabi Masala Pudigalu, prayer partner Cycle Pure Agarbattis, ಹಾಗೂ associate sponsors Sangeeta Mobiles, your phone's better half. ಒಂದು ಆನೆ, ಸಾಧು ಆನೆ ಸಿಂಹನ್ ಕೇಳುತ್ತೆ, ಅಯ್ಯ ನನಗೆ ನಿನಗಿಂತ ದೊಡ್ಡ ಕಾಲು, ದೊಡ್ಡ ಸೊಂಡ್ಲಿದೆ, ಆದ್ರೂ ಎಲ್ಲಾ ಪ್ರಾಣಿನೂ ನಿನಗೆದರದಷ್ಟು ನನಗೆದರಲ್ವಲ್ಲ ಅಂತ. ಆ ಸಿಂಹ ಹೇಳುತ್ತೆ, ದೊಡ್ಡ ಕಾಲು ಸೊಂಡ್ಲಿದ್ರೆ ಸಾಲದು, ಅದನ್ನ ಬಳಸೋದು ಗೊತ್ತಿರ್ಬೇಕು ಅಂತ. ಯು ಮಸ್ಟ್ ನೋ ಯೋರ್ ಸ್ಟ್ರೆಂತ್ ಅಂಡ್ ಯು ಮಸ್ಟ್ ನೋ ಹೌ ಟು ಯೂಸ್ ಯೋರ್ ಸ್ಟ್ರೆಂತ್. ಆನೆಯಷ್ಟು ತಾಳ್ಮೆ ಮುಖ್ಯನೇ, ಆದ್ರೆ ಆಗಾಗ ಸಿಂಹದ ರೀತಿ ಗರ್ಜಿಸೋದು ಗೊತ್ತಿರ್ಬೇಕು. ಕೋಪ ಮಾಡ್ಕೋಬೇಕಾಗಿರೋ ಟೈಮಲ್ಲಿ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ತಲೆ ಕೆಟ್ಟು ಕೋಪ ಬೇಡದೇ ಇರೋ ಟೈಮ್ ಅಲ್ಲ, ಕೋಪ ಮಾಡ್ಕೋಬೇಕಾಗಿರೋವಾಗ ಬರುತ್ತೆ. ಸೊ ನ್ಯಾಯವಾದ ಕೋಪ ತಪ್ಪಲ್ಲ. ಆಂಗರ್, ಬಿಗ್ ಆರ್ ಸ್ಮಾಲ್, ಮಸ್ಟ್ ಬಿ ಜಸ್ಟಿಫೈಡ್. ದಟ್ಸ್ ಆಲ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯಂ ನಮಾಮ್ಯಹಂ. ಜೀವನದಲ್ಲಿ ವಿಷ್ಣು ಅಂತ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನಂತ ಕೋಪ ಯಾವತ್ತೂ ಮರಿಬಾರದು. ಇವತ್ತಿನ ನಮ್ಮ ಸಾಧಕರು ಹಾಗೆ ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸಿ ತಮ್ಮ ಸಮಯ ಬಂದಾಗ ಕಂಬದಿಂದ ಸಿಡಿದು ಬಂದ ನರಸಿಂಹನ ಹಾಗೆ ಜೀವನದಲ್ಲಿ ಗೆದ್ದವರು. ಸ್ವಾಗತಿಸಿ ಉಗ್ರಮಿಂದ ಮತ್ತೆ ಗರ್ಜಿಸಿದ ಸ್ಯಾಂಡಲ್ವುಡ್ ನ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ. Welcome, man. Lovely. Welcome, Murali avare. Thank you, sir. Thank you so much. Ready to roar? Oh, yeah. Good. ಇವರು ಶ್ರೀ ಮುರಳೀಧರ್ ಅಲಿಯಾಸ್ ಶ್ರೀ ಮುರಳಿ. ಹುಟ್ಟಿದ್ದು ಡಿಸೆಂಬರ್ 17, 1981 ಬೆಂಗಳೂರಿನ ವರಲಕ್ಷ್ಮಿ ನರ್ಸಿಂಗ್ ಹೋಮ್ ಅಲ್ಲಿ. ಇವರ ತಂದೆ ಎಸ್.ಎ. ಚಿನ್ನೇಗೌಡರು, ತಾಯಿ ಜಯಮ್ಮ ಅವರು. ಈ ದಂಪತಿಗಳ 3 ಜನ ಮಕ್ಕಳಲ್ಲಿ ಇವರು ಕಿರಿಯವರು. ಇವರ ಅಕ್ಕ ವೀಣಾ ಹಾಗೂ ಅಣ್ಣ ನಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುದ್ದ ವಿಜಯ ರಾಘವೇಂದ್ರ ಅವರು. ಇವರ ಧರ್ಮಪತ್ನಿ ವಿದ್ಯಾ, ಮಗ ಪ್ರಿನ್ಸ್ ಅಗಸ್ತ್ಯ, ಮಗಳು ಅತೀವ. ಇವರು 10 ತಿಂಗಳ ಮಗುವಾಗಿದ್ದಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. 2003 ಚಂದ್ರ ಚಕೋರಿ ಚಿತ್ರದ ಮೂಲಕ 2 ಭಾಷೆಗಳಲ್ಲಿ ನಾಯಕ ನಟನಾಗಿ ಪರಿಚಯ ಆದರು. ಇದುವರೆಗೆ 23 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ನಟಿಸಿದ ಮೊದಲನೇ ಚಿತ್ರವೇ 500 ದಿನಗಳ ಯಶಸ್ವಿ ಪ್ರದರ್ಶನ ಕಂಡು ದಾಖಲೆ ಮಾಡಿದೆ. ಇವರಿಗೆ 2004 ಕಂಠಿ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ, 2017 ಮಫ್ತಿ ಚಿತ್ರದ ಅಭಿನಯಕ್ಕಾಗಿ ಸೈಮಾ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. ಸೊ this weekend is with roaring star ಶ್ರೀ ಮುರಳಿ. ಶುರು ಮಾಡೋಣ ಮುರಳಿ ಅವರೇ. ಶುರು ಮಾಡೋಣ. ಬಟ್ ನಮ್ಗೊಂದು ಪ್ರಶ್ನೆ ಕಾಡ್ತಾ ಇದೆ ಸರ್. ಕೇಳಿ ಸರ್. ಇಷ್ಟು ದಿನ ಗಡ್ಡ ಇತ್ತು, ಇವತ್ತು ಏಕ್ದಮ್ ಹೆಂಗ ಆಗ್ಬಿಟ್ಟು ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಏನ್ ಕತೆ? ನೀವು ಲೈಫ್ ಲಾಂಗ್ ಒಂದೇ ತರ ಕಾಣಿಸ್ತೀರಾ, ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದೀರಾ, ಅಷ್ಟೇ ಮುದ್ದಾಗಿದ್ದೀರಾ. ಗರ್ಲ್ ಫ್ಯಾನ್ಸ್ ಅಂತೂ ಅದು ಕಮ್ಮಿನೇ ಆಗಿಲ್ಲ. ಇನ್ನು ನಂಬ್ತೀರಪ್ಪ?
ನಮಗೆ ಸ್ವಲ್ಪ ಹೇಳ್ಕೊಡಿ ಸರ್. ಕೇಳಕ್ಕಂತೂ ಹಿತವಾಗಿದೆ, ಸೊ ಥ್ಯಾಂಕ್ ಯು ವೆರಿ ಮಚ್. ರೈಟ್, ಮುರಳಿ ಅವರೇ, ವೆಲ್ಕಮ್ ಟು ದ ಶೋ. Thank you, ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರ್ಸಕ್ ರೆಡಿ ಆಗಿದ್ದೀವಿ. ನೀವು ನೋಡಕ್ ರೆಡಿನಾ? ರೆಡಿ ಸರ್. ಯಸ್, ರೆಡಿ. Waiting. ನೋಡಿ, ಏನ್ ಸರ್ ಇದು? ನಾನು ಮಲಗಿದ ತೊಟ್ಲಿರಬಹುದು. ಎಕ್ಸಾಕ್ಟ್ಲಿ ನಾನ್ ಮಲಗಿದ ಸರ್. ತೊಟ್ಲಿರ್ಬೋದು. ಬಹುಶಃ ಅಲ್ಲ, ಖಂಡಿತ ಅದೇ ತೊಟ್ಲು. 1981 ಕಾಲದ ತೊಟ್ಲು. ಎಲ್ಲಿಂದ ತರಿಸಿರ್ಬೋದು ನಾವು ಇದನ್ನ? ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಅದೇ. ಇಷ್ಟು ದಿನ ಬರೀ ಹೇಳೋರು ನನಗೆ ನಮ್ಮಮ್ಮ ಯಾವಾಗ್ಲೂ ಹೇಳೋರು. ಇವತ್ತು ನಾನು ನೋಡ್ತಾ ಇದೀನಿ, ನಾನೇ ಅಲ್ಲಿ ಮಲ್ಕೊಂಡಿನ ಹತ್ರ ಕಾಣಿಸ್ತಾ ಇದ್ದೀನಿ ನಾನು ಆಕ್ಚುಲಿ. ಚಾಮರಾಜನಗರ ಹತ್ತಿರದಲ್ಲಿ ಮಾಂಬಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ನಿಮ್ಮ ರಿಲೇಟಿವ್ ಮನೆಯಲ್ಲಿ ನಿಮ್ ತೊಟ್ಲಿದೆ ಅಂತ ಗೊತ್ತಾಯ್ತು. ನಮ್ಮ ರಿಸರ್ಚ್ ಟೀಮ್ ಅವ್ರು ಬಿಡ್ತಾರಾ, ಹೋಗಿ ತಂದ್ಬಿಟ್ಟಿದ್ದಾರೆ. ಓ ವಾವ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ವಾವ್, ಇಟ್ಸ್ ಅ ಗುಡ್ ಫೀಲಿಂಗ್. ಸೊ ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಹಲೋ ಮಗನೇ. ನಮ್ಮ ಮುರಳಿನ ಹಾಯ್ ಮುರಳಿ ಮಗನೇ ಅಂತ ಕರೆದು ಪ್ರೀತಿ. ಅದೇನೋ ಗೊತ್ತಿಲ್ಲ ನನಗೆ ಯಾಕೆ ಅಂತ ಹೇಳಿ. ನೀನು ಹುಟ್ಟಿದ್ದು ವರಲಕ್ಷ್ಮಿ ನರ್ಸಿಂಗ್ ಹೋಮಲ್ಲಿ. ನೀನು ಮಗುವಾಗಿದ್ದಾಗ ಭಾಳ ಚೆನ್ನಾಗಿದೆ, ಭಾಳ ಮುದ್ದಾಗಿದ್ದೆ. ಲಕ್ಷ್ಮಿ ನನಗೆ ವಾರ್ಗಿತ್ತಿ ಅಂತ ಆ ಥರ ಏನಲ್ಲ, ಅವ್ರು ಈಗಲೂ ನನ್ನ ಅತ್ತೆ ಅಂತಲೇ ಕರೆಯೋದು. ಅವಳ ಹಾಲನ್ನು ಕುಡಿದು ನಿನಗೆ ಬೆಳೆಸಿದ್ದೀವಿ. ಅವ್ನು ಚಿಕ್ಕಂದಲ್ಲಿ ಕೂಡ ಅವ್ರ ತಂದೆ ತಾಯಿ ಅವ್ರ ಅಮ್ಮ ಅಪ್ಪ ಅಂದರೆ ಭಾರಿ ಇಷ್ಟ ಅವನಿಗೆ. ಅವ್ನು ನಮ್ಮ ಪಕ್ಕದಲ್ಲೇ ಮಲ್ಕೋಬೇಕು. ಯಾವಾಗಲೂ ಕೂಡ ನಮ್ಮ ಜೊತೆಲೇ ಇರ್ತಿದ್ದ. ಈ ರಾಘು ಸ್ವಲ್ಪ ಸಾಫ್ಟ್ ನೇಚರ್, ವಿಜಯ ರಾಘವೇಂದ್ರ. ಈ ಮುರಳಿ ಅಷ್ಟೇ ಸ್ವಲ್ಪ ತದ್ದಿರುದ್ದ. ನೀನು ನನಗೆ ಮುದ್ದಿನ ಮಗ. ಯಾವುದಕ್ಕಾದ್ರೂ ಏನಾದ್ರೂ ಎಲ್ಲದಕ್ಕೂ ದೊಡ್ಡ ಇದ್ರ ಥರ ನೀನು ನಿನ್ನ ನೋಡ್ಕೊಳ್ಳೋದು, ನನ್ನನ್ನು ನೀನು ಅದೇ ಥರ ಇವಾಗಲೂ ಆ ಥರನೇ ಇದೆಯಾ ಮಗನೇ. ನನಗೆ ಹುಷಾರಿಲ್ದೇನೆ ಒಂದು ವಾರ ಭಾಳ ಕಷ್ಟ ಆಯಿತು. ರಾತ್ರಿ ಎಲ್ಲ ನಿದ್ರೆ ಮಾಡೋದು ನನಗೆ. ನನ್ನ ಕಾಯ್ಕೊಂಡು 2 ರಾತ್ರಿ ನನ್ನ ಹತ್ರನೇ ಇತ್ತು ಅವನು. ಅದು ಹೇಳ್ಕೊಳ್ಳೋದಲ್ಲ, ಒಂಥರ ಮೇಲ್ ಮಾತಾಡೋದಲ್ಲ, ಅವನ ಹೃದಯ ಹಾಗೆ ತುಂಬಿ ಹರಿತಾ ಇರ್ತದೇನೋ ಹಾಗೆ ಅವನು ನಂಬು ಹಾಗೆ. ಅದೇ ಹದ್ದಿನೇ ಗೊತ್ತಾಗಲ್ಲ ಮಾತ್ರ. I'm sorry. ತಾಯಿ ಮಗನ್ನ ನೋಡ್ಕೊಳ್ಳೋದ್ ಬಗ್ಗೆ ನಾವು ಕೇಳ್ತೀವಿ. ಅವ್ರ ಅಮ್ಮ ಹೇಳಿದ್ರು, ನನ್ನ ಮಗನೇ ನನ್ನ ತಾಯಿ ತರ ನೋಡ್ಕೊಳ್ತಾನೆ ಅಂತ. ಎಲ್ರಂತೆ ನನಗೂ ನಮ್ಮ ಅಪ್ಪ ಅಮ್ಮ ಅಂದ್ರೆ ಬಹಳ ಇಷ್ಟ. ಜಸ್ಟ್ ಲೆಟ್ಸ್ ಗಿವ್ ಹಿಮ್ ಅ ಮಿನಿಟ್. ನನಗೆ ಇವ್ರಿಗೆ ಅಮ್ಮ ಅಂದ್ರೆ ಬಹಳ ಇಷ್ಟ. ನಮ್ಮ ವಿಜಯ ರಾಘವೇಂದ್ರ ಎಪಿಸೋಡ್ ಅಲ್ಲಿ ವಿಜಯ ರಾಘವೇಂದ್ರ ಬಗ್ಗೆ ಮಾತಾಡಕ್ಕೆ ಅವ್ರ ಅಮ್ಮನ ಬೈಟ್ ಟೇಕ್ ನಾವು ರಿಸರ್ಚ್ ಟೀಮ್ ಕಳ್ಸಿದ್ವಿ. ಆ ರಿಸರ್ಚ್ ಟೀಮ್ ಕ್ಯಾಮರಾ ಇಟ್ಟಿದ್ರೆ ಮುರಳಿ ಅವರು ಅಮ್ಮನಿಗೆ ಬೈಕ್ ತಲೆ ತೆಗೆದು ತಲೆ ಬಾಚಿ ಮುಖ ಪೌಡ್ರಿ, ಅಮ್ಮಮ್ಮ ಚೆನ್ನಾಗಿ ಮಾತಾಡ್ಬೇಕು ನೀನು ಅಂತೆಲ್ಲ ಹೇಳ್ಕೊಡೋರು. ಅಷ್ಟು ಅವ್ರಿಗೆ ಅಮ್ಮನ ಮೇಲೆ ಒಲವು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿ ಟಚ್ ದಿಸ್ ಸಾಫ್ಟ್ ಸೆಂಟರ್. ಸೊ ನನಗೆ ನಮ್ಮ ಅಪ್ಪಾಜಿ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಈಗಲೂ ಹೇಳ್ತಾರೆ ನಾನು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅಂತ. ನನ್ನನ್ನು ಜನ್ಮ ಕೊಡಬೇಕೋ ಬೇಡವೋ ಅನ್ನೋ ನಿರ್ಧಾರದಲ್ಲಿದ್ದರಂತೆ. ಆದರೆ ಏನೋ ಮನಸ್ಸು ಮಾಡಿ ನಮ್ಮ ಅಪ್ಪಾಜಿ ಅಮ್ಮ ಜನ್ಮ ಭಿಕ್ಷೆ ಕೊಟ್ಟರು ನನಗೆ. ಇವತ್ತು ಬೇಕು ಅಂತ ಪಡ್ಕೊಂಡಿದ್ದೀರಾ, ನನಗೂ ನೀವೇ ಬೇಕು ಅಂತ ನಾನು ಬಂದ್ಬಿಟ್ಟಿದ್ದೀನಿ, ಜನ್ಮ ತಾಳ್ಬಿಟ್ಟಿದ್ದೀನಿ. ಇನ್ ಲೈಫ್ ಲಾಂಗ್ ನಿಮ್ಮನ್ನ ಬಿಟ್ಟು ದೂರ ನಾನು ಇರಲ್ಲ ಅಂದ್ಬಿಟ್ಟು ಈಗಲೂ ನನ್ನ ಅಪ್ಪಾಜಿ ಅಮ್ಮನ ಜೊತೆನೇ ಇರೋದು. ತುಂಬ ಪ್ಯಾಂಪರ್ಡ್ ನಾನು ಅಳಲ್ಲ. ಏನೋ ಒಂದೊಂದ್ಸತಿ ಎಮೋಷನ್ಸ್ ಬಂದಾಗ ಐ ಜಸ್ಟ್ ಬ್ರೇಕ್ ಡೌನ್. ತುಂಬ ಕಷ್ಟ ಕೊಟ್ಬಿಟ್ಟಿದ್ದೀನಿ, ತುಂಬ ತೊಂದರೆ ಕೊಟ್ಟಿದ್ದೀನಿ. ಬನ್ನಿ 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 ಬನ್ನಿ. ವೆಲ್ಕಮ್. ಹಿಂಗೆ ಕೂತ್ಕೊಂಡು ಮಾತಾಡಿ, ಆವಾಗ ಇದಕ್ಕೊಂದು ತೂಕ ಬರುತ್ತೆ ನಮಗೂ. ಈಗ ತಾನು ಅವ್ರೇನು ಹೇಳ್ತಿದ್ವಿ, ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಏನ್ ಹೇಳ್ತಿದ್ರಿ ಈಗ? ನೋಡಿ ಸರ್, ನಮ್ಮ ಅಕ್ಕ ಉಟ್ಬಿಟ್ಟವ್ರೆ ವೀಣಾ, ನಮ್ಮ ಅಣ್ಣ ಉಟ್ಬಿಡೋನೆ ವಿಜಯ ರಾಘವೇಂದ್ರ. ಒಂದ್ ಗಂಡ ಆಯ್ತು, ಒಂದ್ ಹೆಣ್ಣು ಆಯ್ತು. ಒಂದ್ ಗಂಡ ಒಂದ್ ಹೆಣ್ಣ ಆಯ್ತು, ಇನ್ನೊಂದ್ ಯಾಕೆ ಅನ್ಬಿಟ್ಟು ನಮ್ಮನ್ನ ಕ್ವಶನ್ ಮಾರ್ಕ್ ಇಟ್ಕೊಂಡಿದ್ರಂತೆ ನಮ್ಮನ್ನ. ಅಂದ್ರೆ ಹಿರಿಯವರು 2 ಮಕ್ಕಳು ಸಾಕಲ್ಲ, 3 ಮಕ್ಳು ಯಾಕೆ ಅಂದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಗಿ, ಆದ್ರೂ ಅದು ಏನು ಆಗ್ಲಿ, ಕೊನೆಗೆ ನನ್ ಮಗ ಹುಟ್ಟದ್ದು ಹೇಳ್ಬೇಕು ಅಂದ್ರೆ ಅಷ್ಟಿಷ್ಟ ಅಲ್ಲ. ಕಾಮನಬಿಲ್ಲು ಶೂಟಿಂಗ್ ಟೈಮ್ 10 ತಿಂಗಳು ಮಗು. ಅವಾಗ 10 ತಿಂಗಳು ಮಗು. ಅಲ್ಲೊಂದು ಸೀನ್ ಬರುತ್ತೆ, ಅಲ್ಲೊಂದು ರಾಜ್ಕುಮಾರ್ ಮಗು ಕ್ಯಾರೆಕ್ಟರ್ ಬರುತ್ತೆ. ಆ ಮಗು ಕ್ಯಾರೆಕ್ಟರ್ ಬಂದಾಗ ಯಾರು ಮಾಡಿಸ್ಬೇಕು ಅಂತ ರಾತ್ರಿ ನಮ್ಮ ಮನೇಲಿ ಊಟ ಮಾಡ್ಕೊಂಡಿದ್ರು. ಬೆಳಿಗ್ಗೆ ರಾಮಮೂರ್ತಿ ಅವರು ಇದನ್ನೇ ಈ ಮಗುನ ಕರ್ಕೊಂಡು ಹೋಗೋಣ
ಬಂದು ಕೇಳಿದ್ ಕರ್ಕೊಂಡು ಹೋಗೋಣ ಅಂತ. ಇವಂದೇ ಮುದ್ದು ಜಾಸ್ತಿ ಅವರಿಗೆ, ಎತ್ಕೊಂಡು ಬಹಳ ಮುದ್ದು 10 ತಿಂಗಳು ಮಗು ಅಲ್ಲಿ ಅಳಬೇಕು. ಅವನು ಈ ರಾಮಮೂರ್ತಿ ಏನ್ ಮಾಡೋದು, ಜಿಗಿಟ್ ಬಿಡೋರು, ಅಳಬೇಕಲ್ಲ. ಆಗ ಅವರು ಎತ್ಕೊಂಡು ಹಾಡಬೇಕು, ಮುದ್ದು ಕೊಡಬೇಕಂದನೆ ಅಂತೇಳಿ ನಿಮ್ಗೆಲ್ಲ ಹೌದು. ಆ ಹಂತದಲ್ಲಿ ನಾವೀಗ ಈ ಕಾಮನ ಬಿಲ್ಲುದು ಒಂದು ಹಾಡಿನ ದೃಶ್ಯ ಇದೆ. ಅರೆ ವಾಸು ಮುತ್ತು ಕೊಡುವೆಕಂದನೆ ನನ್ನ ಮುದ್ದು ರಾಜ, ಆ ಮುತ್ತು ಕೊಡುವೆಕಂದನೆ ನನ್ನ ಮುದ್ದು ರಾಜ, ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡುವೆಕಂದನೆ ನನ್ನ ಮುದ್ದು ರಾಜ, ಆ ಮುತ್ತು ಕೊಡುವೆಕಂದನೆ ನನ್ನ ಮುದ್ದು ರಾಜ. ಅವನು 10 ತಿಂಗಳ ಮಗು ಒಂದು ಪಿಕ್ಚರ್ ಮಾಡಿದ್ರು, ನಮ್ಮ ಅಣ್ಣ ಎತ್ಕೊಂಡು ಅವನಿಗೆ ಸಾಂಗ್ ಆಡೋದು. 10 ತಿಂಗಳ ಮಗುವಿನಲ್ಲಿ ಅವನು ಓಡಾಡ್ತಿದ್ದ, ಆದರೆ ಮಾತಷ್ಟು ಗೊತ್ತಿರಲಿಲ್ಲ. ಶೂಟಿಂಗ್ ಮಾಡಬೇಕಾದ್ರೆ ಅದೇನು ಅಳೋ ಸೀನು ಎಲ್ಲ ಬಂದಾಗ ಅವನಿಗೆ ಅಳೋದು ಗೊತ್ತಿರಲಿಲ್ಲ. ಕಾಲೆಲ್ಲ ಗಿಂಡಿ ಅಳಿಸಿ ಶೂಟಿಂಗ್ ಮಾಡಿಬಿಡೋರು ಅವನಿಗೆ. ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡುವೆಕಂದನೆ ನನ್ನ ಮುದ್ದು ರಾಜ. ನೋಡಪ್ಪ, ಆ ಕಾಲದಲ್ಲಿ ಚೂಟಿದ್ರೆ ಅಳ್ತಾ ಇದ್ರಿ, ಈ ಕಾಲದಲ್ಲಿ ಚೂಟಿದ್ರೆ ಏನ್ ಮಾಡ್ತೀರಾ ಅಂತ ಚೆಕ್ ಮಾಡೋಣ ಅಂತ. ಬೇರೆಯವ್ರು ಜಿಗಿಟ್ಬಿಟ್ರೆ ನಂಗೆ ಭಾಳ ಕೋಪ ಬತ್ತಿತ್ತು. ನನ್ನ ಮಗನ ಗಿಂಡಕ್ಕೆ ಹೋಗ್ಬಿಡ್ರಿ ನೀವು ಅಂತ ಬೈತಿ. ನೀವೇ ಮಾಡಿ, ಏನಾಗುತ್ತೆ ನೋಡ್ತೀನಿ ಅಷ್ಟೇ. ಅಯ್ಯೋ ನನ್ನ ದೇವರು. ಮುರಳಿ ಅವರೇ, ಆಗ ನಿಮ್ಮ ಬಾಲ್ಯದ ಬಗ್ಗೆ ಹಲವು ಕಥೆಗಳನ್ನ ಕೇಳಿದ್ವಿ. ನೀವು ಬಹಳ ಡೀಸೆಂಟ್ ಅಂತ ಗೊತ್ತಾಯ್ತು. ಸರ್ ಲೈಟ್ ಎಲ್ಲ ಆಫ್ ಮಾಡಿ ಹೊಡಿತಿದ್ದೀರಂತಲ್ಲ ಸರ್ ಜನಕ್ಕೆ ನೀವು? ಇಲ್ಲ ಇಲ್ಲ, ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ ನಿಮ್ಮ ಗೆಳೆಯರು ಆಪ್ತರು ನಿಮ್ಮ ಬಗ್ಗೆ ಏನೇನು ರಹಸ್ಯಗಳನ್ನ ಬಿಟ್ಕೊಟ್ಟಿದ್ದಾರೆ ಅಂತ. ಹಾಯ್ ಮುರಳಿ. ಹಾಯ್ ಖ್ಯಾತೆ ಮುರಳಿ. ಈಗ ಶ್ರೀ ಮುರಳಿ, ಕೆಲವು ವರ್ಷಗಳ ಹಿಂದೆ ಮುರಳಿ, ಅದಕ್ಕಿಂತ ಕೆಲವು ವರ್ಷಗಳ ಹಿಂದೆ ನಾವೆಲ್ಲ ಕಸಿನ್ಸು, ಪ್ರಕಾಶನ ಎಲ್ಲ ಮುಳ್ಳ ಅಂತ ಕರಿತಾ ಇದ್ವಿ. ಅದಕ್ಕಿಂತ ಹಿಂದೆ ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಭಾಳ ಮುದ್ದಾಗಿ ಖ್ಯಾತೆ ಅಂತ ಕರಿತಾ ಇದ್ರು. ಗುಂಡಿಗೆ ಭಾಳ ಮುದ್ದಾಗಿ ಒಂಥರ ಈ ಬೆಣ್ಣೆ ಮುದ್ದೆ ಥರ ಇದ್ದೆ ಅವಾಗ. ಈಗಲೂ ಮುದ್ದಾಗಿದೆಯಾ, ಆದರೆ ಅವಾಗ ಜಾಸ್ತಿ ಮುದ್ದಾಗಿದ್ದೆ. ಸ್ವಲ್ಪ ದೊಡ್ಡವನಾದ್ಮೇಲೆ ತುಂಬ ಗಲಾಟೆ ಮಾಡುವೆ. ಅದಕ್ಕೆ ಅಮ್ಮ ಬೈಯೋರು ಯಾವಾಗಲೂ, ನಿನ್ನ ಖ್ಯಾತೆ ಮಾಡಬೇಡ ಕಣೋ, ಖ್ಯಾತೆ ಮಾಡಬೇಡ ಕಣೋ ಅಂತ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ನಿನ್ಗೆ ಅಡ್ಡ ಹೆಸರು ಇಟ್ಬಿಟ್ಟಿದ್ವಿ, ಖ್ಯಾತೆ ಮುರಳಿ ಅಂತ. ಬೇಬಿ ಸಿಟ್ಟಿಂಗ್ಗೆ ನೀನು ಕರ್ಕೊಂಡು ಹೋಗ್ತಾ ಇದ್ವಿ. ನೀನು ಒಂದ್ರೆ ನಡ್ಕೊಂಡೇ ಬರ್ತಿರ್ಲಿಲ್ಲ, ಎತ್ಕೊಂಡು ಬಾ ಅಂತಿದೆ. ಒಂದು ಹೆಜ್ಜೆನೂ ಕಾಲಿಡ್ತಾ ಇರಲಿಲ್ಲ. ನೆನಪಿದೆಯಾ ಮುರಳಿ, ನೀನು ಚಿಕ್ಕ ವಯಸ್ಸಲ್ಲಿ ಪ್ಲೇ ಹೋಮಿಗೆ ಬಿಟ್ಟು ಬರ್ತಾ ಇದ್ವಿ ನಾವು. ಸೊ ಹೋಮ್ವರ್ಕ್ ಕೊಟ್ರೆ ಅಕ್ಕ ನಾನು ಬರೆಯಲ್ಲ ಅಕ್ಕ ಅಂತ ಹೇಳ್ತಿದ್ದೆ, ನಾನೆಲ್ಲ ಬರ್ದು ಕೊಟ್ಬಿಡ್ತಾ ಇದ್ದೆ. ಟ್ಯೂಷನ್ ಟೀಚರ್ಸ್ಗೆಲ್ಲ ತುಂಬ ತೀಟೆ ಮಾಡ್ತಾ ಇದ್ದೆ. ಎಲ್ಲ ಮೆನ್ ಮಾಡಿದ್ದೆಲ್ಲ ಅವ್ರ ಪಾಕೆಟ್ಸ್ಗೆ ಹಾಕ್ತಾ ಇದ್ದೆ. ಅವನು ಸ್ಕೂಲ್ಗೆ ಹೋಗುವಾಗ ವಿ ಹ್ಯಾಡ್ ಹಾರಿಬಲ್ ಟೈಮ್ ವಿತ್ ಹಿಮ್. ಯಾವ ಎಕ್ಸಾಮ್ ಬಂದರೂ ಅವನ ಹತ್ರ ನೋಟ್ಸ್ ಇರ್ತಾ ಇರಲಿಲ್ಲ. ಅಪ್ಪನಿಗೆ ಗೊತ್ತಿಲ್ಲದೆ ನಾನು ರಾಗು ರಾತ್ರಿ ಡ್ರೈವರ್ ಕರ್ಕೊಂಡು ಯಾವುದು ಇವ್ರದ್ದು ಫ್ರೆಂಡ್ಸ್ ಮನೆಗೆ ಹೋಗಿ ನೋಟ್ಸ್ನ ಹುಡಿಕೊಂಡು ಬಂದು ಅವನಿಗೆ ಎಕ್ಸಾಮ್ಗೆ ಟೆಸ್ಟ್ಗೆ ಓದಿಸ್ಬೇಕಿತ್ತು. ಹಂಗೂ ಕೋಪ ಬಂದು ಒಡೆಯ ಕೋಲ್ ಎತ್ಕೊಂಡ್ರೆ ಅದು ಕಿತ್ಕೊಂಡು ವಾಪಸ್ ನನಗೆ ಕೊಡೋನು. ಯಾವಾಗಲೂ ಅವನು ರಾಗು ಜೊತೆಲೇ ಇರೋರು. ಸಂಗೀತಕ್ಕೆ ಹೋಗೋದಾಗ್ಲಿ, ಡ್ಯಾನ್ಸ್ ಕ್ಲಾಸ್ಗಾಗ್ಲಿ ಅಪ್ಪ ಜೊತೆಲೇ ಕಳ್ಸೋರು. ಯಾವ ಕ್ಲಾಸ್ಗೆ ಹೋದ್ರು ರಾಗುನ ಒಳಗೆ ಕಳಿಸ್ಬಿಟ್ಟು ಇವ್ನು ಗಾಡಿಲೇ ಮಲಗಿರೋನು. ಆವಾಗ ಬಲವಂತ ಮಾಡ್ತಿದ್ರು, ಸಂಗೀತಕ್ಕೆ ಕಲ್ತ್ಕೊಳ್ಳಿ, ಹಾಡು ಕಲ್ತ್ಕೊಳ್ಳಿ ಅಂದರೆ. ಏನಪ್ಪ ಅಪ್ಪಾಜಿ ಎಲ್ಲ ಅದಕ್ಕೆ ಫೋರ್ಸ್ ಮಾಡ್ತಾರೆ ಅಂತ ಹೆಂಗೂ ಬಲವಂತಕ್ಕೆ ಹೋಗ್ತಾ ಇದ್ವಿ. ಅವನೇನು ಮಾಡ್ದೆ, ಒಂದಿನ ನೋಡ್ಕೊಂಡು ಹಾಡ್ತಾ ಇದ್ದ. ಹಂಗೆ ಕಳ್ಳಂಗೆ ಆ ಪೇಜ್ನ ತಿರುವಾಗ್ತಾ ಇದ್ದ. ಅವರು ನೋಡ್ಬಿಟ್ಟು ಕೋಪ ಮಾಡ್ಕೊಂಡು, ವಯಸ್ಸಾಗಿತ್ತು ಅವ್ರಿಗೆ. ಕೋಪದಲ್ಲಿ ಏನು ಮಾಡಿದ್ರು, ಇವನು ತಲೆ ತಿವಿದ್ಬಿಟ್ರಿ. ಹಿಂಗೆ ಏನು ಕಲಿಯಲ್ಲ ನೀವೆಲ್ಲ ಸಿನಿಮಾದವರು, ನಿಮ್ಗೆ ಹೇಳಿದ್ರೆ ಕೇಳೋದಿಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಬುದ್ಧಿ ಇಲ್ಲ, ಕಳಿಸ್ಬಿಡ್ತಾರೆ ನಿಮ್ಮನ್ನ ಹಂಗೆ ಹಿಂಗೆ ಅಂತ. ನಾಗರಾವ್ ಥರ ಬುಸ್ಬಿಡ್ತಾ ಇದ್ದ ಒಳಗೆ. ಆಮೇಲೆ ಆಚೆ ಬಂದ್ಬಿಟ್ಟು ಬೈಕಿಂದ ಕೂತ್ಕೊಂಡ ತಕ್ಷಣ ಒಂದು ಬೈಕೊಂಡ ನಾನು ಡಿಸೈಡ್ ಆಗೋದೆ ಅವಾಗ, ಇವನು ಕಳ್ಳ, ಇವನು ಗ್ಯಾರಂಟಿ ಸಂಗೀತ ಬಿಟ್ಬಿಡ್ತಾನೆ ಅಂತ. ಅದನ್ನೇ ಚಾನ್ಸ್ ಆಗಿ ತೊಗೊಂಡು ಬಂದು ನಮ್ಮ ಅಪ್ಪ ಜೊತೆ, ನಾನು ಹೋಗಲ್ಲ ಮಾಸ್ಟರ್, ನನಗೆಲ್ಲ ಬೈತಾರೆ, ನಂಗೆ ತಲೆ ಮೇಲೆಲ್ಲ ತಿವಿತಾರೆ, ನೀವು ಯಾವ ಥರ ತಿವಿದಿದ್ದೀರ ನನಗೆ ಇಲ್ಲ ಅಂಥೇಳಿ ಅಲ್ಲಿಗೆ ಸಂಗೀತ ಬಿಟ್ಟ. ಬೆಳೀತಾ ಏನಾಯಿತು, ನನಗೆ ಅಣ್ಣ ಆಗಕ್ಕೆ ಸ್ಟಾರ್ಟ್ ಆದ. ನಾನು ಹುಟ್ಟಿನಿಂದ ವಯಸ್ಸಿನಿಂದ ಅವನಿಗೆ ಅಣ್ಣನೇ ಹೊರತು ಹಲವಾರು ವಿಚಾರಗಳಲ್ಲಿ ಮುರಳಿಗೆ ನಾನು ತಮ್ಮನ ಥರ ಆಗಕ್ಕೆ ಶುರು ಆಗಿದೆ. ಯಾಕಂದರೆ ಹೀ ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ಪ್ರೊಟೆಕ್ಟಿವ್. ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ನನಗೆ ಅನಿಸುತ್ತೆ. ನಿನಗೆ ಹೇಳೋ ಅಂಥದ್ದು ಗೈಡೆನ್ಸ್ ಕೊಡುವಂಥದ್ದಲ್ಲ, ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಸೇ, ನೀನು ಹೇಗಿದೆಯೋ ಒಂದು ಇಂಚು ಆ ಕಡೆ ಈ ಕಡೆ ಆಗಬೇಡ, ಚೆನ್ನಾಗಿದೆಯಾ. ರಮೇಶ್ ಸರ್, ಶ್ರೀ ಮುರಳಿ ಇವಾಗ ನೋಡೋದಕ್ಕೆ ಮುರಳಿ ಅವರು ತುಂಬ ಟಫ್ ಅಂತಿದ್ದೀರಲ್ಲ, ಅವನ್ನ ಮುರಳಿನ ಸುಮ್ಮನೆ ಹಿಂಗೆ ಅಳಿಸ್ಬಿಡ್ಬೋದು. ಅದು ಟೆಕ್ನಿಕ್ ನಿಮಗೆ ಆಫ್ ದ ಕ್ಯಾಮ್ರಾ ಹೇಳ್ಕೊಡ್ತೀನಿ. ಶ್ರೀಮುರನ ಹೀಗೆ ಅಳಿಸ್ಬಿಡ್ಬೋದು ಅಂತ ಹೇಳಿದ್ರು ವಿಜಯ್. ಅವ್ರು ಹೇಳಿದ್ದಷ್ಟು ನಿಜ. ಆವಾಗ ಸ್ವಲ್ಪ ಹಾಗೆ ಇದ್ದೆ ನಾನು, ಯಾಕೆ ನನಗೆ ಇನ್ನೂ ಗೊತ್ತಿಲ್ಲ. ಅಲ್ಲ, ಇವರು ಕತ್ಲೆ ರೂಮಲ್ಲಿ ಕೋಲ್ ತೊಗೊಂಡು ಯಾರು ಹೊಡಿತದಂತ? ಯಾರಿಗೆ? ಕತ್ಲೆ ರೂಮಲ್ಲಿ
ನಮ್ಮ ಅಕ್ಕ ಸರ್ ನನ್ನ ಲೈಫ್ನ ಬಹಳ ಗೋಳಿಕೊಂಡು ಎಸ್ಪೆಷಲಿ ನನ್ನ ಸ್ಕೂಲ್ ಡೇಸಲ್ಲಂತೂ ಯಾರಾದ್ರೂ ಟಾರ್ಚರ್ ಕೊಟ್ಬಿಟ್ಟು. ಈ ಖ್ಯಾತೆ ಟೈಟ್ಲ್ ಯಾರು ಕೊಟ್ಟಿದ್ದು? ಅಂಕಲ್ ರಾಜ್ಕುಮಾರ್ ಅಂಕಲ್ ಅಣ್ಣವ್ರು ಕೊಟ್ಟಿದ್ದ. ದೊಡ್ಡಮ್ಮ. ಸರ್ ನಾವು ಈ ರೀಸೆಂಟ್ ಆಗಿ ಚನ್ನಗಿರಿ ಹತ್ರ ಹೋಗಿದ್ದೆ ಶೂಟಿಂಗ್. ಅಲ್ಲಿ ಆ ಚನ್ನಗಿರಿ ಫಾರೆಸ್ಟ್ ಇದೆಯಲ್ಲ ಸರ್, ಆ ಗೆಸ್ಟ್ ಹೌಸ್ ಅವ್ರು ಒಂದು ಫೋಟೋ ಕಳ್ಸಿದ್ರು. ಈ ಫೋಟೋ ಕೇಳಿದ್ರೆ ಮುರಳಿಗೆ ಏನಾರು ಗೊತ್ತಾಗುತ್ತಾ, ಏನಾರು ಫ್ಲಾಶ್ ಬ್ಯಾಕ್ ನೆನಪಾಗುತ್ತಾ ಕೇಳಿ ಅಂತ ಹೇಳಿದ್ರು. ಕೇಳಿದೀವಿ. ಈ ಕಥೆನೂ ಹೇಳ್ಬಿಟ್ಟಿದ್ದೀರಾ. ನಮ್ ಪುಷ್ಪಕ ಸರ್ ನನ್ನ ಫೇವ್ರೇಟ್ ಪುಷ್ಪಕ JB ಬಾವ ಅಂತ. ಸರಿ, ಅವ್ರು ಹೊಸ್ತು ಮದುವೆ ಆಗಿದ್ದಾಗ ಎಲ್ಲ ಅವಾಗ ನಮ್ಮ ಬಾವನ್ ಕಡೆ ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್, ಈಗ ನಮ್ಮ ಅಕ್ಕನ ಕಡೆ ಫ್ಯಾಮಿಲಿ ಮೆಂಬರ್ಸ್ ನಾವೇ. ನಮ್ಮ ಈ ಫ್ಯಾಮಿಲಿ ಮೆಂಬರ್ಸ್ ನಾವ್ ಹೀರೋ, ಅವ್ರ ಫ್ಯಾಮಿಲಿ ಅಲ್ಲಿ ಯಾರೋ ಒಬ್ರು ಇದಾರೆ ಈಗ. ಸರಿ, ನೋ ಪ್ರಾಬ್ಲಮ್. ನಾನು ಒಂದ್ ವಾರ ಜಾಲಿಯಾಗಿದ್ವಿ. 6ನೇ ದಿನ ಅವ್ರು ಬಂದ್ಬಿಟ್ರು, 8ನೇ ದಿನ ಅವ್ರು ಬಂದ್ಬಿಟ್ರು. ಈಗ ನಮ್ಗೊಂಥರ ಮುಜುಗರ ಈಗ ಮನೇಲಿ. ನಾವ್ ಯಾರಾದ್ರೂ ಓಡಾಡ್ಕೊಂಡು ಇಷ್ಟ ಬಂದಾಗ ಓಡಾಡ್ಕೊಂಡಿದ್ವಿ, ಯಾರೋ ಬಂದ್ಬಿಟ್ರಲ್ಲ ಅಂತ ಕೋಪ. ಆ ಕೋಪಕ್ಕೆ ಏನ್ ಮಾಡ್ಬಿಟ್ಟೆ, ಈ ಬಚ್ಚಲ್ ಮನೆ ಇರೋದಲ್ಲ, ಬಚ್ಚಲ್ ಮನೆ ಆವಾಗ ಹಳೆ ಕಾಲದಲ್ಲಿ ಆ ಟೈಮಲ್ಲೆಲ್ಲ 2 ಟ್ಯಾಂಕ್ ಇರೋದು. ಸರಿ, ನಾವೇನ್ ಮಾಡಿದ್ವಿ, ನಮ್ಗೆ ಅದೇ ಪೂಲು, ಬಚ್ಚಲ್ ಮನೆ ಒಳಗಡೆ ಪೂಲ್ ತರ ಅನ್ಬಿಟ್ಟು ಇಳಿದ್ಬಿಟ್ವಿ. ನನ್ನ ಕಸಿನ್ಸ್ ಎಲ್ಲ ಈಗ ನೆಕ್ಸ್ಟ್ ಅವರೆಲ್ಲ ಸ್ನಾನಕ್ಕೆ ಬರ್ತಿದ್ದಾರೆ. ಯಾರು ಬರ್ತಿದ್ದಾರೆ? ನಮ್ಮ ಆಪೋಸಿಟ್ ಗ್ಯಾಂಗು. ಓಕೆ ಡನ್ ತಗೋ ಅಂತ ಅಲ್ಲಿ ಸ್ವಲ್ಪ ಉಪ್ಪುಪ್ಪಾಗೋತು ನೀರಷ್ಟೇ. ಅವರೆಲ್ಲ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಏನೋ ನೊರೆ ಇತ್ತು ನೀರು, ಏನೋ ಒಂಥರ ನೊರೆ ಸೋಪ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಸಾರಿ ಕೇಳಿ ಮತ್ತೆ ಹೋಗೆಲ್ಲ ಸ್ನಾನ ಮಾಡಿದ್ದಾಯ್ತು. ಹೇಳ್ಬಿಟ್ಟೆ ಆಮೇಲೆ. ಇನ್ನು ಬಹಳ ವಿಷಯಗಳು ಇವ್ರು ತುಂಟಾಟದ ಬಗ್ಗೆ ಕೇಳಿದ್ವಿ. ಒಂದ್ಸಲ ವಿಜಯ ರಾಘವೇಂದ್ರ ಅವ್ರಿಗೆ ಹಲ್ ನೋವು ಬಂದಿತ್ತಂತೆ. ಹಲ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಆಸೆ ಪಟ್ರಂತೆ. ಇವ್ರು ಹಲ್ ಡಾಕ್ಟರ್ ಹತ್ರ ಯಾಕೆ ಹೋಗ್ತೇನೆ, ನಾನ್ ಮಾಡ್ತೀನಿ ಬಾ ಅಂತ. ಏನ್ ಮಾಡಿದ್ರಿ ಸರ್? ನಮ್ಮಣ್ಣ ಅದು ಅಷ್ಟು ಜ್ಞಾಪಕ ಅಲ್ಲ, ಬಟ್ ಏಟ್ ಮಾತ್ರ ಜ್ಞಾಪಕ ಇದೆ. ಅವನು ಒಂದು ಹಳು ಅಳ್ಳಾಡ್ತಾ ಇತ್ತು, ಅದು ಅದನ್ನ ಕಿತ್ಬೇಕು ಅಂತ ನಾನು, ಅವನು ಬೇಡ ಅಂತ. ಇಲ್ಲ ರಾಘು ಅದನ್ನ ತೆಗೆದು ಬೇಡ, ತೆಗೆದು ಬಿಟ್ರೆ ನೋವಾಗಲ್ಲ. ಇಲ್ಲ ಬೇಡ ಅಂತ. ಇಲ್ಲ ಕಣ, ಇರೋ ಸರಿ, ಇಲ್ಲ ಬೇಡ. ಹಿಂಗೆ ಯಾವ್ದೋ ಒಂದ್ ಸಂದರ್ಭ ಏನೋ ಬಂತು ಸರ್, ಪಂಚು ಒಂದೇ ಏಟು ಕೊಟ್ಟ ತಕ್ಷಣ ಅಲ್ಲಿ ಬಿದ್ದೋಯ್ತು. ಈಗ ನನಗೆ ಖುಷಿ, ರಾಘು ಅಲ್ಲಿ ಬಿದ್ದೋಯ್ತು ಅಂತ. ಅವನೇ ನನಗೆ ಅಲ್ಲಿ ಬಿದ್ದೋಯ್ತು ಅಂತ ಅವನು. ಆಮೇಲೆ ಮನೆಗೆ ಬಂದ್ಬಿಟ್ಟು ಓಡಿಸ್ಕೊಂಡಿದ್ದು ನಾನೇ ಸರ್. ನಮ್ಮ ಅಪ್ಪಾಜಿ ಬಂದು ನನಗೆ ಹೊಡೆದ್ರು ಸರ್. ಅದೇ ವಿಜಯ ರಾಘವೇಂದ್ರ ಅದನ್ನ ಹೇಳಿದ್ರು, ಎಲ್ರ ಮನೇಲೂ ಫ್ಯಾಮಿಲಿ ಡಾಕ್ಟರ್ ತರ ಫ್ಯಾಮಿಲಿ ಡೆಂಟಿಸ್ಟ್ ಇದಾರೆ ಸರ್. ನನಗೇನು ತೊಂದರೆ ಕೊಡ್ತಾ ಇರ್ಲಿಲ್ಲ ಸರ್. ಇಟ್ ವಾಸ್ ವೆರಿ ಸ್ವೀಟ್ ಟು ಮೀ. ನಿಮ್ಮ ಮತ್ತು ವಿಜಯ ರಾಘವೇಂದ್ರ ಅವ್ರ ಸಂಬಂಧ, ಆ ಬಾಂಡಿಂಗ್, ಬಾಲ್ಯದ ನೆನಪುಗಳ ಬಗ್ಗೆ ಹೇಳಿ. ಹೆಂಗಿದಾರ್ರಿ? ನನಗೆ he was my brother, he was everything to me. He supported me ನನ್ನ ಸ್ಕೂಲ್ ಡೇಸು, ಆ ಕಾಲೇಜ್ ಡೇಸು. He always pampered me. He made sure even I was comfortable, I was happy, and we wish very good for each other forever. I think forever. Nice. That will never change. ಈ ಅಣ್ಣ ತಮ್ಮಂದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಚಿಕ್ಕಪ್ಪ, ಸಾರಿ ಚಿಕ್ಕಪ್ಪ, ಇವರು ಬ್ರದರ್ಸ್ ಸರ್. ನನಗೆ ಇವತ್ತು ನಿಜವಾಗಿ ಅವನ ಈ ಸೀಟ್ ಮೇಲೆ ನೋಡ್ತಾರೆ ತುಂಬ ಸಂತೋಷ ಆಗ್ತಾ ಇದೆ. ಅವನಿದ್ದ ರೀತಿ, ಅವನು ಬೆಳೆದು ಬಂದ ರೀತಿ, ಅವನು ಆ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಿದ್ದಂಥ ತುಂಟಾಟಗಳು, ಅವನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನಮ್ಮ ಹುಡುಗ ಈ ಹಾರ್ಡ್ ಸೀಟಲ್ಲಿ ಕೂತಿದ್ದಾನೆ ಅಂದರೆ ನಂಗೆ ತುಂಬ ಹೆಮ್ಮೆ ಪಡ್ತೀನಿ, ತುಂಬ ಖುಷಿ ಪಡ್ತೀನಿ. ಮುರಳಿ, ಆಲ್ ದ ಬೆಸ್ಟ್ ಮುರಳಿ. ಕೀಪ್ ಇಟ್ ಅಪ್. ಹಿಂಗೆ ಇದೇ ಥರ ನೀನು ನಿನ್ನ ಹೆಸರನ್ನ ಗಳಿಸ್ಕೋಬೇಕು. ನಿನ್ನ ತಾಯಿ ತಂದೆ ಮೇಲೆ ಇಟ್ಟಿರುವಂಥ ಪ್ರೀತಿ ಇದೇ ಥರ ಮುಂದುವರಿಬೇಕು ಅನ್ನೋದು ನನ್ನ ಆಸೆ, ಆಕಾಂಕ್ಷೆ. ಒಳ್ಳೇದಾಗಲಿ ಮುರಳಿ. ಥ್ಯಾಂಕ್ ಯು ಸರ್. ಗೋವಿಂದರಾಜ್ ಅವ್ರಿಗೆ, ಶ್ರೀನಿವಾಸ್ ಅವ್ರಿಗೆ, ವೀಣಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಓಕೆ ಮುರಳಿ ಅವರೇ, ಸ್ಟ್ರೈಟ್ ಆಗಿ ಕ್ವಶನ್ ಕೇಳ್ತೀನಿ, ಸ್ಟ್ರೈಟ್ ಆಗಿ ಉತ್ತರ ಕೊಡ್ಬೇಕು. ನಿಮ್ ಮೊದಲನೇ ಕ್ರಶ್ ಯಾರ ಮೇಲೆ, ಯಾವ ವಯಸ್ಸಲ್ಲಿ? ಮುರಳಿ. ನಿಮ್ಮ ಅಕ್ಕ ಅಷ್ಟು ನಗ್ತಾ ಇದಾರಪ್ಪ. ಒಂದು ಹುಡುಗಿ ಫೋನ್ ಮಾಡೋಳು ಸರ್. ಲ್ಯಾಂಡ್ ಲೈನ್, ಅವಾಗ ಮೊಬೈಲ್ ಇಲ್ಲ. ನನ್ಗೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಿರ್ಲಿಲ್ಲ. ನೀವು ಒಂದು ಹುಡುಗಿ ಅಲ್ವಾ, ನಿಮ್ಗೆ ಅರ್ಥ ಆಗಲ್ವಾ ಅನ್ಬಿಡೋಳು. ಐ ಡೋಂಟ್ ವಾಂಟ್ ಟು ಟೇಕ್ ಹರ್ ನೇಮ್, ದೇ ಆಲ್ ಆರ್ ಸೆಟಲ್ಡ್ ಆಲ್ಸೋ. ಏನ್ ಮಾಡಿದ್ರು ಬಿಡ್ತಿರ್ಲಿಲ್ಲ. ಇವನು ನಂಗೆ ಗೊತ್ತಿಲ್ಲದೆ ಇದ್ದಂಗೆ ಮಾತಾಡೋನು. ಇದು ಯಾವ ವಯಸ್ಸಲ್ಲಿ ನೀವು ಹೇಳ್ತಿರೋದು? ದಿಸ್ ವಾಸ್ ವೆನ್ ಇಟ್ ವಾಸ್ ಇನ್ 8th. ಯು ಆರ್ ವೆರಿ ಲೇಟ್ ಮೇಡಮ್. ನಿಮ್ಗೆ ಮುರಳಿ ಬಗ್ಗೆ ಏನು ಗೊತ್ತಿಲ್ಲ, ನಮ್ಮ ರಿಸರ್ಚ್ ಟೀಮ್ ಗೊತ್ತಾಗಿದೆ. ತಾವ್ ಹೇಳಿ ಸರ್. ನನ್ನ ಹೆಂಡತಿ ಎಲ್ಲೋ, ನಿಮ್ ಹೆಂಡತಿನೂ ಬಂದಿಲ್ವಾ? ಧೈರ್ಯ ನೀವು ಹೇಳಿ, ಹೆಂಗೋ ಟೆಲಿಕಾಸ್ಟ್ ಆಗುತ್ತೆ, ನೋಡ್ಬಿಡ್ತೀರಲ್ಲ. ಆಫ್ಕೋರ್ಸ್ ಯು ನೋ ದಟ್. ಸರ್ ನನಗೆ ಪೂರ್ಣ ಪ್ರಜ್ಞಾಲ್ ಓದ್ತಾ ಇದೆ ಸರ್.
ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ ತನಕ ಓದಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಓದಿದಾಗ ಆಗಿರೋ ಕತೆ ಮೇಡಮ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ ತನಕ PPC ಸರ್. PPC ಥರ್ಡ್ ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಅಲ್ಲಿ ಜಾಂಡಿಸ್ ಬಂದ್ಬಿಡ್ತು ನನಗೆ, ಎಕ್ಸಾಮ್ ಬರಲಿಲ್ಲ. ನಮ್ಮ ಅಪ್ಪಾಜಿ ಏನ್ ಮಾಡಿದ್ರು, ಕರ್ಕೊಂಡು PPCಗೆ ಮತ್ತೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅನ್ಬಿಟ್ಟು ಹೋಗ್ಬಿಟ್ಟು ನಿಂತ್ಕೋತಾ ಇದೀನಿ ನನ್ನ ಫ್ರೆಂಡ್ಸ್ ಲೈನ್ ಅಲ್ಲಿ. ನನ್ನ ಫ್ರೆಂಡ್ಸು ನಮ್ಮ ಟೀಚರ್ ಬಂದ್ಬಿಟ್ಟು ನೋ ಯು ಶುಡ್ ಸ್ಟ್ಯಾಂಡ್ ಇನ್ ದಟ್ ಲೈನ್ ಅಂದ್ರು. ಅದ್ ನೋಡಿದ್ರೆ ಥರ್ಡ್ ಸ್ಟ್ಯಾಂಡರ್ಡ್ ಲೈನ್. ನಾನ್ ಯಾಕೆ ಮತ್ತೆ ಥರ್ಡ್ ಸ್ಟ್ಯಾಂಡರ್ಡ್ ಓದ್ಬೇಕು ಈಗ ಅಂತ ಎನ್ಕ್ವೈರಿ ಮಾಡ್ತಾ ಹಿಂಗ ಅನ್ಬಿಟ್ರು ತೆಗೆದು ನಾಗಸೇನಾ ವಿದ್ಯಾಲಯಗೆ ಶಿಫ್ಟ್ ಮಾಡಿದ್ರು ಸರ್. ಹೊಸ ಸ್ಕೂಲ್ ಸರ್, ಹೊಸ ಫ್ರೆಂಡ್ಸ್ ಸರ್, ಎಲ್ಲ ಹೊಸಬ್ರು ಸರ್, ಎಲ್ಲ ಹೊಸದಾಗ್ತಾನೆ ಇರಬೇಕು. ಹಾಗೆ ಹೊಸ ಟೀಚರ್ನ ನೋಡಿದೆ ಸರ್. ಹೊಸ ಟೀಚರ್ ಬಗ್ಗೆ ಹೇಳಿ. ನಾನು ಚಿಕ್ಕ ಮಗು ಸರ್, ನಾನು ಥರ್ಡ್ ಸ್ಟ್ಯಾಂಡರ್ಡ್ ಸರ್. ಸರಿ. ನಮ್ಮ ಮೇಡಮ್ ಬಂದ್ಬಿಟ್ಟು ಇಂಗ್ಲಿಷ್ ಟೀಚರ್ ಸರ್ ಅವರು. ಸರಿ ಸರ್. ಅವಾಗ ಇನ್ನು ನಾವು ಮಿಸ್ ನಾವು ಸರ್, ತುಂಬಾ ಮುದ್ದಾಗಿದ್ರು ಸರ್, ಬಹಳ ಕಳೆ ಇತ್ತು ಸರ್. ನಮಗಂತೂ ಅಷ್ಟು ಇಂಟ್ರೆಸ್ಟ್ ಓದಕ್ಕೆ ಅವ್ರ ಕ್ಲಾಸಲ್ಲಿ. ಅವ್ರ ಹೆಸರು ರೀಟಾ ಅಂತ ಸರ್. ಗೊತ್ತು, ಮುಗಿದೋಯ್ತು ಸರ್. ನಾವು ಹೇಗಾದ್ರೂ ರೀಟಾ ಮೇಡಮ್ ಇಲ್ಲಿ ಕರೆಸ್ಲೇಬೇಕು ಅಂತ ಏನೇನೋ ಟ್ರೈ ಮಾಡ್ಬಿಟ್ವಿ ಸರ್. ಅವರು ಪಂಜಾಬ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಹಾಗ ಅವರಿಂದ ಬರಕ್ಕಾಗಿಲ್ಲ. ಶಿ ಇಸ್ ವೆರಿ ಹ್ಯಾಪಿಲಿ ಮ್ಯಾರಿಡ್. ಸೋ ಸ್ವೀಟ್. ಅವ್ರ ಹಸ್ಬೆಂಡ್ ಮಿಲಿಟರಿ ಇದ್ದಾರೆ. ಯಾವಾಗಲೂ ಲೋಡೆಡ್ ರೈಫಲ್ ಇರುತ್ತಂತೆ. ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡಿ ಮೇಡಮ್, ನೀವು ಚೆನ್ನಾಗಿರ್ಬೇಕು. ಮುರಳಿ ಅವರ ಶಾಲೆಯ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಹೇಳುತ್ತೆ ನೋಡಿ. ಹಾಯ್ ಮುರಳಿ. ಹಾಯ್ ಮುರಳಿ. ಹಾಯ್ ಮುರಳಿ, ಹೇಗಿದ್ದೀರಾ ನೀವು? 97-98 ಬ್ಯಾಚು. ಚೆನ್ನಾಗಿದೆ. ಈಸ್ ಎ ನೈಸ್ ಬಾಯ್, ಡೀಸೆಂಟ್ ಬಾಯ್. ನಂಗೆ ಮುರಳಿ ಅಂದ ತಕ್ಷಣ ನೆನಪಿಗೆ ಬರೋದೇನೇ ನಿನ್ನ ವಿನಯ, ವಿಧೇಯತೆ ಮತ್ತು ನಮ್ರತೆ. ವೆರಿ ಫ್ಯೂ ಸ್ಟೂಡೆಂಟ್ಸ್ ಆರ್ ರಿಮೆಂಬರ್ಡ್ ಆಲ್ವೇಸ್. ಸಾಮಾನ್ಯವಾಗಿ ಅದರಲ್ಲಿ ನೀವು ಒಬ್ಬರು ಅಂತ ಹೇಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತದೆ. 10th ಒಂದು ವರ್ಷ ಮ್ಯಾಥ್ಸ್ ತಗೊಳ್ಳುವಾಗ ಯು ಆರ್ ಎ ವೆರಿ ಸೈಲೆಂಟ್ ಬಾಯ್. ಮಕ್ಕಳು ಟೀಚರ್ ಅಂತ ಪ್ರೀತಿನಲ್ಲಿ ನೀವೆಲ್ಲ ಇದ್ದಿದ್ದೀರಾ ಅವಾಗ. ಭಾಳ ಒಳ್ಳೆ ಸ್ಟೂಡೆಂಟ್ ಆಗಿದ್ರಿ. ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ನೃತ್ಯ ಆಗ್ಬೋದು, ಭಾಷಣ ಆಗ್ಬೋದು, ಸಂಗೀತ ಆಗ್ಬೋದು, ಎಲ್ಲದ್ರೊಳಗೇನೂ ನೀನು ಭಾಗವಹಿಸ್ತಾ ಇದ್ದೆ. ಎಸ್ಪೆಷಲಿ ಮ್ಯೂಸಿಕ್ಕು, ಬಿಕಾಸ್ ನಾನು ಮ್ಯೂಸಿಕಲ್ಲಿ ಕೆಲವು ಮಕ್ಕಳಿಗೆಲ್ಲ ಟ್ರೈನ್ ಮಾಡ್ತಾ ಇದ್ದೆ. ಅದರಲ್ಲಿ ಸಿನ್ಸಿಯರಾಗಿ ಕಲಿತು ಅದನ್ನು ನೀವು ನನಗೆ ಹಾಡಿ ಒಪ್ಪಿಸಿ ಎಲ್ಲ ಮಾಡ್ತಾ ಇದ್ದೆ. ನನಗೆ ಇನ್ನೂ ಚೆನ್ನಾಗಿ ಅದು ಜ್ಞಾಪಕ ಇದೆ. ಮುರಳಿ, ನಿಂಗೆ ನೆನಪಿದ್ಯಾ? ಇದು ನಿನ್ನ 9th ವೀಕ್ ಕ್ಲಾಸ್ ರೂಮ್. ನೀನು ಇಲ್ಲೇನೇನೇ ಕೂತ್ಕೊಂಡು ವಿನೀತ್ ಗುರುರಾಜ್, ಪವನ್ ಮಿಶ್ರಾ, ಹೇಮಂತ್ ಮೊದಲಾದವ್ರಗಳ ಜೊತೆಗೆ ನೀನು ಕೂತ್ಕೊಳ್ತಾ ಇದ್ದೆ. ನಾನು ಇಲ್ಲಿ ನಿಂತಿರ್ಬೇಕಾದ್ರೆ ನಿನ್ನ ಜೊತೆ ಕಳೆದಂಥ ದಿನಗಳೆಲ್ಲ ನನಗೆ ನೆನಪಾಗ್ತಾ ಇದೆ. ನೀನು ನಿನ್ನ ತರಗತಿ, ನೀನು ಮಾಡ್ತಾ ಇದ್ದಿದ್ದಂತಹ ಕಾರ್ಯಕ್ರಮಗಳು, ಹಾಡ್ತಾ ಇದ್ದಿದ್ದು ಹಾಡು, ಇದೆಲ್ಲ ಭಾಳ ನೆನಪಾಗ್ತಾ ಇದೆ ನನಗೆ. ನಮ್ಮ ಶಾಲೆ ಹುಡುಗ ಸಾಧಕರ ಪಟ್ಟಿಯಲ್ಲಿ ಒಬ್ಬ ಇದ್ದಾನೆ, ಸೇರ್ಕೊಂಡಿದ್ದಾನೆ ಅಂತ ಹೇಳುವಾಗಲೇ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಇನ್ನು ಹೀಗೆ ಅಭಿವೃದ್ಧಿಯನ್ನು ಹೊಂದ್ತಾ ಇರೋ, ಚೆನ್ನಾಗಿ ಮುಂದುವರಿ. ಒಳ್ಳೊಳ್ಳೆ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿ ದೊಡ್ಡ ಹೆಸರು ತಗೋಬೇಕು ಅನ್ನೋದು ಆಶಯ ಆ್ಯಂಡ್ ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ವೆರಿ ನೈಸ್. ಸ್ಕೂಲ್ ಅಂದ ತಕ್ಷಣ ಅಫ್ಕೋರ್ಸ್ ಬಹಳ ಟೆನ್ಷನ್ ಏರಿಯಾ ಅಂದ್ರೆ ಮಾರ್ಕ್ಸ್ ಕಾರ್ಡ್. ನಿಮ್ದೊಂದು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ, ತೋರ್ಸೋದಾ ಬೇಡವಾ? ನಿಜವಾಗ್ಲೂ ಒಂದು ಮಾರ್ಕ್ಸ್ ಇದೆಯಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ? ಸರ್ ರಿಯಲಿ ಸರ್ ಹಾಕ್ರಪ್ಪ ನೋಡಿ ಸರ್. 125ಗೆ 125, 95, 95, 90, 90. ಸರ್ ಇದು ನಂದಲ್ವ? ನಿಮ್ದಲ್ವಾ? ಹೆಸರು ಯಾರು ಸರಿ ತೋರ್ಸ್ರಪ್ಪ. ಯಾರ್ದಪ್ಪ ಅದು ಮಾರ್ಕ್ಸ್ ಕಾರ್ಡು? ಇಲ್ಲ ನಂದಲ್ಲ. ವಿಜಯ ರಾಘವೇಂದ್ರ ಅದ್ರಿ. ನೋಡಿದ್ರಾ? ಸರಿ, ಇವ್ರದ್ದು ಹಾಕ್ರಪ್ಪ. ಏನಪ್ಪ ನೀವು? Oh my God! Sir! Please come. ಮುರಳಿ ಅವ್ರ ಬಗ್ಗೆ ಹೇಳಿ. He used to participate in all the activities. So sweet. ಕ್ರಿಕೆಟ್ಟು ಅದೆಲ್ಲ ಆಡೋರು. ಆದರೆ ಅದ್ರ ಜೊತೆಗೆ ಸಂಗೀತ ಕಾಂಪಿಟೇಷನ್ಗೆ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಬೇಕಾದ ಪ್ರೈಸ್ ತಂದಿದ್ದಾರೆ. ನಥಿಂಗ್ ಟು ಸೇ ಅಬೌಟ್ ಹಿಮ್ ಎಕ್ಸೆಪ್ಟ್ ಒನ್ ಆಫ್ ದಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಸೊ ನೈಸ್. ಇವತ್ತು ಇವರು ಶೇಷಾದ್ರಿ ಅವರು ಈ ಸೀಟ್ ಮೇಲೆ ಕೂತಿರೋದು ನನಗೆ ಖುಷಿ ಆಗ್ತಿದೆ. ಅಂದರೆ ಹಲವು ಸಾಧಕರು, ನಟರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಆ ಸಾಧಕರನ್ನೆಲ್ಲ ಸೃಷ್ಟಿ ಮಾಡೋರೆ ಟೀಚರ್ಸ್, ಶಿಕ್ಷಕರು. ಹಾಗಾಗಿ ನನಗೆ ಬಹಳ ದಿನಗಳಿಂದ ಒಬ್ಬ ಶಿಕ್ಷಕರನ್ನ ಈ ಕುರ್ಚಿ ಮೇಲೆ ಕೂರಿಸಿ ಸಂಭ್ರಮಿಸಬೇಕು ಅಂತ ಆಸೆ ಪಟ್ಟಿದ್ದೆ. ಎಲ್ಲ ಶಿಕ್ಷಕರ ಪ್ರತಿನಿಧಿಯಾಗಿ ಶೇಷಾದ್ರಿ ಅವರು ಕೂರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಅವನು ಒಂದು ಶಿವ ಬಗ್ಗೆ ಒಂದು ಹಾಡು ಹೇಳೋನು ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಹಾಡಿದಾನೆ ಅವನು. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಲಿ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ರಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಒಂದು ವಿಷಯ ಹೇಳಬೇಕು, 10th ಸ್ಟ್ಯಾಂಡರ್ಡ್ ನನಗೆ ಭಯ. ಏನು ಮಾಡ್ತೀನಿ 10th ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ನನಗೆ ಪಾಸರ್ ಸಾಕಪ್ಪ ಅನಿಸ್ತಾ ಇತ್ತು ನನಗೆ. ಸಾಯಂಕಾಲ ಹೋಗಿ ಕೇಳುವೆ, ನಮ್ಮ ಪ್ರಿನ್ಸಿಪಾಲ್ ಭಾಳ ಹೆಲ್ಪ್ ಮಾಡಿದ್ರು. ಇಲ್ಲ ಚೆನ್ನಾಗಿ ಹೊಡ್ರೆ, ಯಾಕೆಂದರೆ ಈ ಥರ ಎಲ್ಲರನ್ನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದ. ಅವ್ನ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಎಲ್ಲರ ಮನಸ್ಸಲ್ಲಿ ಗೆದ್ದು ಬಿಟ್ಟಿದ್ದ ಬಡ್ಡಿ ಮಗ. ಅದು ಅವನಿಗೆ ಪ್ಲಸ್ ಪಾಯಿಂಟ್ ಆಯಿತು. ಪಾಪ ಅವರೆಲ್ಲ ಕರ್ಕೊಂಡೋಗಿ ಅವನಿಗೆ ಮ್ಯಾಥ್ಸ್ನ ಇಂಗ್ಲೀಷ್ನ ಆಫ್ಟರ್ ಸ್ಕೂಲ್ ಆದಮೇಲೆ ಹೇಳ್ಕೊಡ್ತಾ ಇದ್ರು ಅವನಿಗೆ. ಅದು ಬಟ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಐ ಥಿಂಕ್ 76-78% ತೊಗೊಂಡ್ಬಿಟ್ಟಿದ್ದ. ಅಪ್ಪಾಜಿ ನೋಡಪ್ಪಾಜಿ ಅಂತ. ಅಯ್ಯೋ ನಾನು ನಿಜವಲ್ಲ ಅವತ್ತು ನನಗೆ ಎಷ್ಟು ಆನಂದ ಆಯ್ತು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಅಷ್ಟು ಆನಂದ ಪಟ್ಟು ಯಾವತ್ತೂ ನೋಡಿರಲಿಲ್ಲ ನಾನು. ನನ್ನ ಮಗ ಇಷ್ಟು ತಗೊಂಡ್ಬಿಟ್ಟಲ್ಲ ಮಾರ್ಕ್ಸು. ಅದಕ್ಕೆಲ್ಲ ಕಾರಣ ಆ ಟೀಚರ್ಸ್ ಕಾರಣ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಖುಷಿ ಆಯ್ತು ಮನೆಯೆಲ್ಲ ಬಂದಿದ್ದು. ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ರು? ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಹೇಗಿತ್ತು ಸ್ಕೂಲಲ್ಲಿ? ನಾನು ಸ್ಕೂಲಲ್ಲಿ ತುಂಬಾ ಕಮ್ಮಿ ಫ್ರೆಂಡ್ಸು ಸರ್ ನನಗೆ. ಸ್ಕೂಲಲ್ಲೂ ಅಷ್ಟೇ ನಾನು ದೊಡ್ಡ ಗ್ಯಾಂಗ್ ಎಲ್ಲ ಮಾಡ್ಕೋತಿರ್ಲಿಲ್ಲ. ಒಂದು 4 ಜನ ಕಿಶೋರ್ ಕೇಂದ್ರ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನಗೆ ಹೇಮಂತ್, ಪ್ರವೀಣು, ಇನ್ನೊಂದಷ್ಟು ಜನ ಸರ್. ನಮಗೆ ಏನಂದ್ರೆ ನಮಗೆ ಕ್ಲಾಸ್ಗೆ ಹೋಗಿ ಇಷ್ಟ ಅಲ್ಲ ಸರ್. ಶೇಷಾರಿಪುರಂ 7:15 ಹೋಗ್ಬೇಕು ಸರ್ ಕ್ಲಾಸ್ಗೆ. 7:15 ಹೆಂಗ್ ಸರ್ ಅದು? ಸಾಧ್ಯ? ಬಹಳ ಕಷ್ಟ ಸರ್. ನಾನೊಂದು ವಾರ ಹೋದೆ, ನಮ್ಮ ಅಣ್ಣ ಬೈಕಲ್ಲಿ ಕರ್ಕೊಂಡು ಹೋಗೋನು ನನ್ನನ್ನು. ಆಮೇಲೆ ನಾನು ಬೈಕ್ ಓಡ್ಸಕ್ ಸ್ಟಾರ್ಟ್ ಮಾಡಿದೆ. ಅವನು ಆಟೋಲ್ ಬಂದ್ಬಿಡೋನು ಬೇಗ, ನಾನು ಆರಾಮಾಗಿ ಬೈಕಲ್ಲಿ ಬರೋಕ್ಕೆ ಬಿಟ್ಬಿಡೋನು. ಅಂದ್ರೆ ಐ ನೆವರ್ ಯೂಸ್ ಟು ಫಾಲೋ ಎನಿಥಿಂಗ್ ವಿಚ್ ವಾಸ್ ಡಿಸ್ಟರ್ಬಿಂಗ್ ಮೀ ಆರ್ ಮೈ ಪೀಸ್ ಆಫ್ ಮೈಂಡ್. ವೀಣವ್ರೆ, ಹೇಳಿ ಸರ್. ಮಾರ್ಕ್ಸ್ ತೆಗೆಯೋದು ಒಂದು ಮಹಾಯುದ್ಧ, ಅದನ್ನ ಅಪ್ಪನ ಹತ್ರ ಸೈನ್ ಮಾಡಿಸೋದು ಇನ್ನೊಂದು ದೊಡ್ಡ ಮಹಾಯುದ್ಧ. ಡೆಫಿನೆಟ್ಲಿ. ಸೊ ಇದು ಹೇಗೆ ನಡೀತಾ ಇತ್ತು ಮನೆಯಲ್ಲಿ? ಅಪ್ಪನ ಹತ್ರ ತಗೊಂಡು ಹೋಗ್ತಾ ಇರ್ಲಿಲ್ಲ ಸ್ಕೂಲ್. ಇನ್ನೇನು ಹೊರಡೋ ಟೈಮ್ ಓಡೋಗ ಅಮ್ಮನ ಕೇಳಿ, ಅಮ್ಮ ನೋಡಕ್ಕೂ ಮುಂಚೆ ಸೈನ್ ಮಾಡಿಸ್ಕೊಂಡು ಹೊರಟು ಬಿಡೋನು ಸರ್. ಸರ್ ನಮ್ಮಮ್ಮ ಎಷ್ಟು ಮುದ್ದು ಗೊತ್ತಾ ಸರ್? ಯಾರು? ನಮ್ಮಮ್ಮ. ಕೊಡಿ ಸರ್ ಮಾಸ್ಕ್, ನಾನು ತೋರಿಸ್ತೀನಿ. ಈಗ ನಮ್ ತಂದೆ ಸರ್ ಇದು. ನಾನು ಇದು ನೀನ್ ಕೊಟ್ರೆ ಸರ್, ಇದು 2 ನಿಮಿಷ ಅಲ್ಲಿ ಇರಲ್ಲ ಸರ್. ಇದು ಅರ್ಧ ಹಾಕ್ಬಿಟ್ಟು ಅಲ್ಲಿರುತ್ತೋ, ಈ ಕೈ ಇಲ್ಲಿ ಅಲ್ಲಿ ಬಿದ್ದಿರೋದು ಅಲ್ವಾ ಸರ್? ಈಗ ನಮ್ಮಮ್ಮ ಸರ್, ಅಮ್ಮ ಅಂದ್ರೆ ಹಿಂಗ್ ಈಸ್ಕೊಂಬಿಟ್ಟು ನಮ್ಮಮ್ಮ ನಿಮ್ಮನ್ನ ನೋಡ್ತಾ ಇಲ್ಲಿ ಸೈನ್ ಮಾಡ್ಬಿಡ್ತಾರೆ. ಇಲ್ಲಿ ನೋಡಿ ಸರ್, ಏನಪ್ಪಾ ಹೌದಾ ಅಮ್ಮ, ನಾನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಬಿಡ್ತೀನಿ ಅಮ್ಮ. ಸರಿ ಹುಷಾರು ಕಾಣೋ, ಅದೇನೋ ನಿಮ್ಮಮ್ಮ ನಿಮ್ಮಪ್ಪ ಏನಂತಾರೋ ಅಂದ್ಬಿಟ್ಟು ಕೊಟ್ಬಿಡೋ ನಮ್ಗೆ. ನಾನು ತಗೊಂಡು ಓಡ್ ಬಂದ್ಬಿಡುವೆ ಸರ್. ನಿಮ್ಮ ಟೀಚರ್ಸ್ ಒಂದೇ ಒಂದು ಆಸೆ, ಒಂದ್ಸಲ ನಾನು ಅಪ್ಪನ ಕೈಯಲ್ಲಿ ಸೈನ್ ಹಾಕಿಸ್ಬಿಡಿ ನಮ್ಮ ಮಾರ್ಕ್ಸ್ ಕಾರ್ಡ್ಗೆ ಅಂತ. ಇವತ್ತಾರು ಹಾಕ್ಸ್ಬಿಡಿ ಸರ್, ತಗೊಂಬನ್ನಿ ಸರ್ ಅಪ್ಪನ ಹತ್ರ ಕರೆಕ್ಟಾಗಿ ಒಂದು ಸೈನು. ನೋಡಿ, ಶಾಲಾ ದಿನ ಪೂರ್ತಿ ಅಪ್ಪನ ಕೈಲಿ ಮಾರ್ಕ್ಸ್ ಕಾರ್ಡಲ್ಲಿ ಸೈನ್ ಆಗಲಿಲ್ಲ ಮುರಳಿಗೆ. ಇವತ್ತು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಮೊದಲನೇ ಸಲ ಸೈನ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಮುರಳರೇ, ಸ್ಕೂಲ್ ಡೇಸ್ ಬಗ್ಗೆ ಮಾತಾಡಿದ್ವಿ. ಅಲ್ಲಿಂದ ಶೇಷಾದ್ರಿಪುರಂ ಕಾಲೇಜ್ಗೆ ನೀವು ಶಿಫ್ಟ್ ಆಗ್ತೀರಾ. ಒಂದು ಮಾಸ್ ಎಂಟ್ರಿ ಕೊಟ್ರಂತೆ, ನಿಮ್ದೇ ಹವಾ ಅಂತ ಎಲ್ಲಾ ಕಡೆ. ಆ ಟೈಮಲ್ಲಿ ವಿಜಯ ರಾಘವೇಂದ್ರ ನಿಮ್ ಸೀನಿಯರ್ ಆಗಿ ಅದೇ ಕಾಲೇಜಲ್ಲಿ ಸೇರಿರ್ತಾರೆ. ಆ ದಿನಗಳ ಬಗ್ಗೆ ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪಿದೆ? 10th ಆಗಿತ್ತು ಸರ್, 63.36. ನನ್ನ ಲೈಫಲ್ಲೇ ನಮ್ಮ ಅಪ್ಪಾಜಿ ಆಗಲಿ ಭಾಳ ಖುಷಿ ಪಟ್ಬಿಟ್ಟ ಪರ್ಸೆಂಟೇಜ್ಗೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಫಸ್ಟ್ ಕ್ಲಾಸ್ ಸರ್, ಅದೇ ಲಾಸ್ಟ್ ಸರ್. ನನಗದು ತುಂಬ ತೃಪ್ತಿ ಸರ್. ಅದಾದ್ಮೇಲೆ ಫಸ್ಟ್ PUC ಸೇರ್ಕೋಬೇಕು ಸರ್. ಈಗ ಒಂದಷ್ಟು ಕಾಲೇಜ್ಗೆ ಹೋದೆ, ಅಲ್ಲೆಲ್ಲ ಮಿನಿಮಮ್ ಪರ್ಸೆಂಟೇಜ್ ಏನೋ ಇತ್ತು. ಐ ಡಿಂಟ್ ವಾಂಟೆಡ್ ಟು, ನನಗೆ ಅಷ್ಟು ತಲೆ ಕೆಡ್ಸ್ಕೊಳಕ್ ಇಷ್ಟ ಇರಲಿಲ್ಲ. 63.36 ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಆ ಕಾಲೇಜ್ ಮಾತ್ರ ಹುಡುಕ್ತಾ ಇದ್ದೆ. ನಮ್ಮ ಅಣ್ಣ ಹೇಳಪ್ಪ, ಶೇಷಾರಿಪುರಂ ಹಾಕಿದ್ರೆ ನೀನ್ ಬಾಸ್ ಹಾಕಿಲ್ವೋ, ನೀನು ಓದೋ ಲಕ್ಷಣಕ್ಕೆ ನನ್ನ ಜೊತೆ ಓದು ಸಾಕು ಅನ್ನೋ ತರ ಬಂತು. ಶೇಷಾರಿಪುರಂ ಅಲ್ಲೇ ಹಠ ಮಾಡಿ ಅಡ್ಮಿಷನ್ ತಗೊಂಡ್ವಿ ಸರ್. ಅಲ್ಲಿಂದ ಆಕ್ಚುಲ್ ಆಗಿ ನನ್ನ ಇನ್ನೊಂದು ಲೈಫ್ ಸ್ಟಾರ್ಟ್ ಆಯ್ತು ಸರ್. ತುಂಬಾ ನೊಟೋರಿಯಸ್, ತುಂಬಾ ಚೇಷ್ಟೆ. 7:15 ಅಂತ ಕಾಲೇಜ್ ಗೊತ್ತಿದ್ದು ನಾನು ಬಹುಶಃ ನನ್ನ 5 ವರ್ಷದಲ್ಲಿ ಕಾಲೇಜ್ ಡೇಸ್ ಅಲ್ಲಿ 1-2 ವಾರ ಹೋಗಿರ್ಬೋದು ಸರ್. ನಾನು ಬೆಳಗ್ಗೆ 7:15 ಕ್ಲಾಸ್ಗೆ
ಒಳ್ಳೆ ಅಟೆಂಡೆನ್ಸ್. ಅದು ಬಿಟ್ರೆ ಸರ್ 9 o'clock ಅಟೆಂಡ್ ಮಾಡುವೆ. ಬಟ್ ಲೆಕ್ಚರರ್ಸ್ ಎಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡೋರು. ಬಿಕಾಸ್ ಕಲ್ಚರಲ್ ಕಮಿಟಿ ನಂಬರ್ 1 ಸರ್. ನಾವು ಯಾವಾಗ್ಲೂ ಡ್ಯಾನ್ಸು, ಸಿಂಗಿಂಗು ಎಲ್ಲಾ ಇದ್ರಲ್ಲೂ ವಿ ವರ್ ವೆರಿ ಗುಡ್. ಸ್ಪೋರ್ಟ್ಸ್ ಎಲ್ಲರೂ ಚೆನ್ನಾಗಿದ್ವಿ ಸರ್. ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು. ಆಮೇಲೆ ಕಾಲೇಜಲ್ಲಿ ತುಂಬಾ ಕಲರ್ಫುಲ್ ಆಗಿತ್ತು ಸರ್. ಒಂದು ನಿಮಿಷ ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ನಾವು ತೋರಿಸ್ತೀವಿ. ಎಸ್, ಓವರ್ ಟು ವೀಕೆಂಡ್ 10 ಪ್ಲೀಸ್. ಏನಯ್ಯ ಮುರಳಿ, ಜಿಲಿ ಗ್ಯಾಂಗ್ ಲೀಡರ್ ಜ್ಞಾಪಕ ಇದ್ದೀವೇನಪ್ಪ? PUCನಲ್ಲಿ 98, 99 2 ವರ್ಷ ನಿನಗೆ ನಾನು ಪಾಠ ಮಾಡಿದ್ದೀನಿ, ಅಕೌಂಟೆನ್ಸಿ ಪಾಠ. ನಿನ್ನ ಬಗ್ಗೆ ನನಗೆ ಅಪಾರವಾದ ಒಂದು ಗೌರವ ಇದೆ. ನನಗೆ ಜ್ಞಾಪಕ ಇದೆ, ಈಗ ಒಂದು 10 ವರ್ಷದಿಂದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಟೀಚರ್ಸ್ ಡೇ ದಿನ ನನ್ನ ಬಗ್ಗೆ ಭಾಳ ಒಳ್ಳೆ ಮಾತುಗಳನ್ನು ಬರೆದಿದ್ದಿ. ಅದು ಇವತ್ತಿಗೂ ನನಗೆ ಒಂಥರ ಹಸಿರಾಗಿ ನನ್ನ ಮನಸ್ಸಲ್ಲಿ ಉಳಿದುಕೊಂಡಿದೆ. ಮುರಳಿ, ನಿನಗೆ ನೆನಪಿರ್ಬೋದು, ಒಂದ್ಸಲಿ ನಿನಗೆ ತರಳೆ ಮಾಡಿ ಬೈಸ್ಕೊಂಡಿದ್ದೆ. ನೀನು ಹಿಂಗೆ ಓದ್ತಾ ಇದ್ರೆ ನೀನು ಖಂಡಿತವಾಗ್ಲೂ ಪಾಸ್ ಆಗಲ್ಲ, ನೀನು ನಿನ್ನ ಮಗ ಒಟ್ಟಿಗೆ PUC ಬರಿಬೇಕಾಗುತ್ತೆ ಅಂತ ಹೇಳಿದ್ದೆ. ಹಂಗಾಗಲಿಲ್ಲ. ನೀನು ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ಮಾರ್ಕ್ಸ್ ತೊಗೊಂಡು ಉತ್ತೀರ್ಣಾದಿ. ಮತ್ತು ನಿನಗೆ ಆವಾಗಲೇ ಒಳ್ಳೆ ಫಿಸಿಕ್ ಇತ್ತು. ಅದನ್ನು ನೀನು ಬಟನ್ ಬಿಚ್ಕೊಂಡು ಎಕ್ಸಿಬಿಟ್ ಮಾಡೋಕ್ಕೆ ಬರೋ ಥರ ಬಂದು ನನ್ನ ಹತ್ರ ಬೈಸ್ಕೊಂಡಿದ್ಯಾ. ನೀನು ಒಳ್ಳೆ ಮಂತನದಲ್ಲಿ ಬೆಳೆದಿರೋನು. ನೀನು ಬಟನ್ ಗಿಟನ್ ಹಾಕೊಂಡು ಓಡಾಡೋದನ್ನ ಕಲಿ ಅಂತ ಹೇಳಿದ್ದೀನಿ. ಬೇರೆ ಕೆಲವು ಟೀಚರ್ಸ್ ಕ್ಲಾಸ್ಗಳಲ್ಲಿ ತರಳೆ ಮಾಡಿ ಅವರುಗಳು ಬಂದು ನನ್ನನ್ನು ಕರ್ಕೊಂಬಂದು ನಿನ್ನ ಕ್ಲಾಸಲ್ಲಿ ನಿನಗೆ ಬೈದು ಸರಿ ಮಾಡಿರೋ ನಿದರ್ಶನಗಳು ಸಾಕಷ್ಟು ಉಂಟು. ಅದು ನಿನಗೂ ಜ್ಞಾಪಕ ಇರುತ್ತೆ ಅಂತ ಭಾವಿಸ್ತೀನಿ ನಾನು. ಬನ್ನಿ ವೆಲ್ಕಮ್. ಹೆಂಗಿದ್ರಿ ಸರ್? ಸೊ ಅವನು ನನಗೆ ಒನ್ ಆಫ್ ಮೈ ಫೇವರೆಟ್ ಸ್ಟೂಡೆಂಟ್. ಅವನೇನೇ ತರಳೆ ಇದ್ದರೂ ಭಾಳ ಒಂದು ಸಂಸ್ಕಾರ ಇರೋ ಫ್ಯಾಮಿಲಿನಲ್ಲಿ ಬಂದಿರೋನು. ಅವ್ರ ಅಪ್ಪ ಅಮ್ಮ ಅವ್ನಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ಅವನೇನೇ ತರಳೆ ಏನೇ ಇದ್ರೂ ಇಟ್ ವಾಸ್ ವಿತಿನ್ ಟಾಲರಬಲ್ ಲಿಮಿಟ್ಸ್. ಇವನೇ ಆಗಲಿ ಇವನ ಅಣ್ಣನೇ ಆಗಲಿ ಇಬ್ಬರು ನನಗೆ ಸ್ಟೂಡೆಂಟ್ಸು. ಬಟ್ ಇಬ್ಬರು ಭಾಳ ಸೌಮ್ಯ ಸ್ವಭಾವದವರು. ಇವನು ಪಾಠದ ಬಗ್ಗೆ ಹೇಳಾಗಿದ್ರೆ ಅವನು ಅಂಥ ಪೆದ್ದಾನೂ ಅಲ್ಲ, ಮತ್ತು ಔಟ್ಸ್ಟ್ಯಾಂಡಿಂಗ್ ಅಂತಾನು ಹೇಳಕ್ಕೆ ಬರಲ್ಲ. ಬಟ್ ಅವನು ಹೇಳಿದ್ದನ್ನು ಕರೆಕ್ಟಾಗಿ ಕಲಿಯೋನು. ಮತ್ತು ಒಳ್ಳೆ ಮಾರ್ಕ್ಸ್ ತೊಗೊಂಡೆ ಉತ್ತೀರ್ಣನಾಗಿದ್ದಾನೆ. ಮತ್ತು ಇದೊಂದು ಏನು ಅಂದರೆ, ನಾನು ಅಲ್ಲಿ ರಿಟೈರ್ ಆದಮೇಲೆ ನನ್ನದೇ ಆದ ಒಂದು ಶಿಕ್ಷಣ ಸಂಸ್ಥೆ ಶುರು ಮಾಡಿದೆ. ನಾನೀಗ ಸಂಸ್ಥೆ ಒಂದು ಚೇರ್ಮನ್, ಶಿಕ್ಷಣ ಸಂಸ್ಥೆ ಚೇರ್ಮನ್ನು. ಇವನು ಎಷ್ಟೋ ಸಲ ಅಲ್ಲಿ ಮುಖ್ಯ ಅತಿಥಿಯಾಗಿ ಯಾವುದೋ ಒಂದು ಫಂಕ್ಷನ್ ಕರೆಯೋಕ್ಕೆ ಭಾಳ ಟ್ರೈ ಮಾಡಿದೆ. ಬಟ್ ಅವನು ಸಮಯ ಕೂಡ ಬರಲಿಲ್ಲ. ಇಲ್ಲಿ ನೋಡಿ, ಇವತ್ತು ನಾನು ಬಂದಿದ್ದೀನಿ ಅವನ ಫಂಕ್ಷನ್ಗೆ. ನಾನು ಕರೆದಿದ್ದಕ್ಕೆ ಅವನು ಇನ್ನೂ ಬರೋಕ್ಕಾಗಿಲ್ಲ. ಮುಂದೆ ಬರ್ತಾನೆ. ಇವ್ರ ಅಣ್ಣ ಬಂದಿದ್ದಾನೆ ಸರ್, ಇವ್ರ ಅಣ್ಣ ವಿಜಯ ರಾಘವೇಂದ್ರ ಬಂದಿದ್ದಾನೆ. ಮುರಳಿನೂ ಬರ್ತಾನೆ ಅನ್ನೋ ಒಂದು ಅಚಲವಾದ ವಿಶ್ವಾಸ. ದೊಡ್ಡ ವಿಚಾರ ಬಿಡಿ. ಈ ಹಿಟ್ಲರ್ ಯಾರು? ನಮ್ಗೆ ಮಾಸ್ಟರ್ ಒಬ್ರು ಇದ್ರು ಸರ್. ಹೆಸರು ಶಿವರಾಮ್ ಮಾಸ್ಟರ್ ಅಂತ ಇದ್ರು. ಶಿವರಾಮ್ ಮಾಸ್ಟ್ರು ಅವ್ರು ನಮಗೆ ಸ್ವಲ್ಪ ಅಂದ್ರೆ ಅವ್ರು ಏನಾದ್ರು ಸ್ಟೂಡೆಂಟ್ಸ್ ಚೆನ್ನಾಗಿರ್ಬೇಕು ಅಂತ ಅವ್ರು ಓದಿಸೋರು. ಪಾಪ ಏನೋ ತಪ್ಪಿಪ್ ಮಾಡ್ಬಿಟ್ಟಾಗ ನಮ್ಗೆ ಪನಿಷ್ಮೆಂಟ್ ಕೊಡೋ